श्रीराम समर्थ विदेहापरी चालवोनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती नमस्कार त्या ब्रह्मचैतन्य मूर्ति सद्गुरुनाथ महाराज की जय 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 रघुवीर। ಶ್ರೀರಾಮ ಸಮರ್ಥ ಅಮೃತವಾಣಿ ಪ್ರಶ್ನೆ 71 ಮಹಾರಾಜ್, ಎಷ್ಟು ತಳಮಳದಿಂದ ನಾಮಸ್ಮರಣೆ ಆಗುತ್ತಿತ್ತು, ಈಗ ಅಂಥ ತಳಮಳ ಇರುವುದಿಲ್ಲವೆಂದು ಅನಿಸುತ್ತದೆ. ಅದಕ್ಕೇನು ಮಾಡಬೇಕು? ಉತ್ತರ: ನಾಮದ ವಿಷಯದಲ್ಲಿ ತಳಮಳ ಕಡಿಮೆಯಾಗುವುದಕ್ಕಾಗಿ ಹೊರಗಿನ ಎಷ್ಟೋ ಸಂಗತಿಗಳು ಕಾರಣವಾಗಿರುತ್ತವೆ. ನಿತ್ಯದ ಪ್ರಪಂಚ, ವ್ಯವಹಾರ, ಹಿಂದಿನ ಸ್ಮೃತಿಗಳು, ಇವುಗಳಲ್ಲದೆ ನಮಗರಿಯದಂತೆ ನಮ್ಮ ಜೀವನದಲ್ಲಿ ಎಷ್ಟೋ ಘಟನೆಗಳು ಸಂಭವಿಸುತ್ತವೆ. ಅವೆಲ್ಲವುಗಳನ್ನು ಮನಸ್ಸಿಗೆ ಹಚ್ಚಿಕೊಳ್ಳಬಾರದು. ಆದರೆ ನಾಮಸ್ಮರಣೆ ವಿಷಯದಲ್ಲಿ ನಮ್ಮ ಆಗ್ರಹವನ್ನು ಮಾತ್ರ ಬಿಡಬಾರದು. ಪ್ರಶ್ನೆ 72 ನಾಮಸ್ಮರಣೆ ಮಾಡಿದರೆ ವ್ಯವಹಾರದಲ್ಲಿ ಯಾವಾಗಲೂ ಯಶ ಸಿಗುತ್ತದೆ? ಉತ್ತರ: ಯಶ ಹಾಗೂ ಅಪಯಶಗಳು ತಾತ್ಪೂರ್ತಿಕವಾಗಿರುತ್ತವೆ. ಭಗವಂತನ ಅನುಸಂಧಾನಕ್ಕೆ ನಿಜವಾದ ಮಹತ್ವವಿರುತ್ತದೆ. ಶ್ರೀರಾಮನ ಇಚ್ಛೆಯಿಂದಲೇ ನಮಗೆ ಯಶ ಹಾಗೂ ಅಪಯಶಗಳು ಪ್ರಾಪ್ತವಾಗುತ್ತವೆ, ಸುಖ ದುಃಖಗಳು ಆಗುತ್ತವೆ. ಆದರೆ ನಮಗೆ ಇದು ಅತ್ಯಂತ ಕೊನೆಗೆ ನೆನಪಿಗೆ ಬರುತ್ತದೆ. ಆದ್ದರಿಂದ ನಮಗೆ ಸುಖ ದುಃಖಗಳು ಬಾಧಿಸುತ್ತವೆ. ನಾವು ಪ್ರಾರಂಭದಿಂದಲೇ ರಾಮನ ಇಚ್ಛೆಯನ್ನು ಲಕ್ಷ್ಯದಲ್ಲಿಟ್ಟುಕೊಂಡೇ ವರ್ತಿಸಬೇಕು. ಅವನ ನಾಮಸ್ಮರಣೆ ಮಾಡುತ್ತಾ ಪ್ರಪಂಚದಲ್ಲಿ ವ್ಯವಹರಿಸುವವನಿಗೆ ವ್ಯವಹಾರದಲ್ಲಿ ಯಾವಾಗಲೂ ಯಶವಾಗುತ್ತದೆಂದೇನೂ ಇಲ್ಲ. ಆದರೆ ಭಗವಂತನು ಅವನ ಮರ್ಯಾದೆ ಉಳಿಸುತ್ತಾನೆ ಎಂಬುದರಲ್ಲಿ ಸಂಶಯವಿಲ್ಲ. ಪ್ರಶ್ನೆ 73 ಮಹಾರಾಜ್, ನೀವು ಯಾವಾಗಲೂ ನಾಮವು ರಾಮಬಾಣದಂತೆ ಇರುತ್ತದೆ ಎಂದು ಅನ್ನುತ್ತೀರಿ. ಹೀಗೆಂದರೆ ಏನು? ಉತ್ತರ: ರಾಮಬಾಣವೆಂದರೆ ಸರಿಯಾಗಿ ಕಾರ್ಯ ಮಾಡುವ ಬಾಣವಾಗಿರುತ್ತದೆ ಹಾಗೂ ಮತ್ತೆ ಬಂದು ಬತ್ತಳಿಕೆಯಲ್ಲಿ ಕೂರುವನಾಗಿರುತ್ತದೆ. ರಾಮನಾಮವು ರಾಮನ ಹತ್ತಿರವಿರುವ ಹಾಗೂ ನಮ್ಮನ್ನು ನೇರವಾಗಿ ರಾಮನ ಕಡೆಗೆ ತೆಗೆದುಕೊಂಡು ಹೋಗುವ ಸಾಧನೆಯಾಗಿರುತ್ತದೆ. ಆದ್ದರಿಂದಲೇ ನಾಮವು ರಾಮಬಾಣದಂತೆ ಇರುತ್ತದೆಂದು ನಾನು ಅನ್ನುತ್ತೇನೆ. ಪ್ರಶ್ನೆ 74 ನಾಲ್ಕು ವಾಣಿಯಲ್ಲಿಯ ನಾಮವೆಂದರೇನು? ಉತ್ತರ: ಭಗವಂತನ ಮೂಲ ಸಂಕಲ್ಪವು ಓಂಕಾರವು. ಅದೇ ಸೃಷ್ಟಿಯ ಆದಿಬೀಜವಾಗಿರುತ್ತದೆ. ಅದಕ್ಕೆ ಶಬ್ದ ಬ್ರಹ್ಮವೆನ್ನುತ್ತಾರೆ. ಇದೇ ಪರಾವಾಣಿಯಾಗಿದ್ದು ಇದೇ ಸಂತರ ನಾಮವಾಗಿರುತ್ತದೆ. ಭಗವಂತನ ಸಂಕಲ್ಪದಿಂದಲೇ ಸೃಷ್ಟಿಯು ನಿರ್ಮಾಣವಾಯಿತು. ಈ ಸೃಷ್ಟಿಯಲ್ಲಿಯ ಪ್ರತಿಯೊಂದು ವಸ್ತುವಿನಲ್ಲಿ ಸೂಕ್ಷ್ಮವಾಗಿ ಸ್ಪಂದನ ರೂಪದಿಂದ ಓಂಕಾರವೇ ತುಂಬಿಕೊಂಡಿರುತ್ತದೆ. ಇದಕ್ಕೆ ಅನಾಹತ ನಾದವೆನ್ನುತ್ತಾರೆ. ಇದೇ ನಾದ ಬ್ರಹ್ಮವಾಗಿರುತ್ತದೆ. ಮನುಷ್ಯನ ಹೃದಯದಲ್ಲಿ ಇದು ಪಶ್ಯಂತಿಯ ರೂಪದಲ್ಲಿ ಪ್ರಕಟವಾಗುತ್ತದೆ. ಇದು ಕೇವಲ ಅರ್ಥರೂಪವಾಗಿರುತ್ತದೆ. ಈ ಅರ್ಥವು ನಮ್ಮ ಅಂತರಂಗದಲ್ಲಿ ಯಾವ ಶಬ್ದಗಳ ರೂಪದಲ್ಲಿ ವ್ಯಕ್ತವಾಗುತ್ತದೆಯೋ ಅದಕ್ಕೆ ಮಧ್ಯಮವಾಣಿ ಅನ್ನುತ್ತಾರೆ. ಅದೇ ರೀತಿ ವೈಖರಿ ವಾಣಿಯು ನಿಮಗೆ ಗೊತ್ತೇ ಇರುತ್ತದೆ. ನಾಮಸ್ಮರಣೆ ಮಾಡುತ್ತಾ ಸಾಧಕನು ಅನಾಹತ ನಾದದವರೆಗೆ ತಲುಪಿದನೆಂದರೆ ಅವನ ವೃತ್ತಿಯು ಸಂಪೂರ್ಣವಾಗಿ ಅಂತರ್ಮುಖವಾಗುತ್ತದೆ. ಪ್ರಶ್ನೆ 75
ಮಹಾರಾಜ್, ವಾಸನೆಯ ಮೇಲೆ ನಾಮದ ಪರಿಣಾಮ ಏನು ಆಗುತ್ತದೆ? ಉತ್ತರ: ನೀವು ಉತ್ತಮ ಪ್ರಶ್ನೆ ಕೇಳಿರುವಿರಿ. ದೇಹ ಬುದ್ಧಿ ಇದ್ದಲ್ಲಿಯೇ ವಾಸನೆಯು ನಿರ್ಮಾಣವಾಗುತ್ತದೆ. ಈ ದೇಹವೇ ನಾನೆಂಬ ಭಾವನೆಯಿಂದ ವ್ಯವಹರಿಸುವ ಮನುಷ್ಯನ ಮನಸ್ಸು ಇಂದ್ರಿಯಗಳ ಮೂಲಕ ನಿರಂತರ ಹೊರಗೆ ಧಾವಿಸುತ್ತಿರುತ್ತದೆ. ಅವನ ಮನಸ್ಸಿಗೆ ಎಂದೂ ತೃಪ್ತಿಯಾಗುವುದಿಲ್ಲ. ಆದರೆ ನಾಮಸ್ಮರಣೆ ಮಾಡುವವನ ಮನಸ್ಸು ಹೊರಗೆ ಧಾವಿಸುವುದನ್ನು ಕಡಿಮೆ ಮಾಡುತ್ತದೆ. ಹೊರಗೆ ಧಾವಿಸುವ ಪ್ರವೃತ್ತಿ ಕಡಿಮೆಯಾದಂತೆ ವಾಸನೆಯ ವೇಗವು ತಾನಾಗಿಯೇ ಕಡಿಮೆಯಾಗುತ್ತದೆ. ಮುಂದೆ ಅದೇ ಮನಸ್ಸು ನಾಮದಲ್ಲಿ ರಮಿಸತೊಡಗುತ್ತದೆ. ಯಾವ ಮನಸ್ಸಿನಿಂದ ವಾಸನೆಯನ್ನು ಅನುಭವಿಸಬೇಕು, ಅದೇ ಮನಸ್ಸು ಇನ್ನೊಂದು ಕಡೆಗೆ ರಮಿಸತೊಡಗಿತೆಂದರೆ ವಾಸನೆಯು ತಾನಾಗಿಯೇ ಕ್ಷೀಣವಾಗುತ್ತದೆ. ಕೆಲವು ದಿವಸಗಳಲ್ಲಿ ಅದು ಸತ್ತು ಹೋಗುತ್ತದೆ. ವಾಸನೆಯು ಸೂಕ್ಷ್ಮವಾಗಿರುವುದರಿಂದ ಅದನ್ನು ನಾಶ ಮಾಡುವುದಕ್ಕಾಗಿ ಸೂಕ್ಷ್ಮವಾದ ಅಸ್ತ್ರವೇ ಬೇಕಾಗುತ್ತದೆ. ಅದೇ ಭಗವಂತನ ನಾಮ. ಪ್ರಶ್ನೆ 76. ಕೆಳಗೆ ಮಹಾರಾಜ್, ನಾನು ಪ್ರತಿ ದಿವಸ ಸ್ನಾನವಾದ ಮೇಲೆ 2 ಸ್ತೋತ್ರ ಅನ್ನುತ್ತೇನೆ. ಅಂದ ಮೇಲೆ ಮತ್ತೆ ನಾಮಸ್ಮರಣೆ ಏಕೆ ಮಾಡಬೇಕು? ಉತ್ತರ: ಸ್ತೋತ್ರ ಅನ್ನುವುದೆಂದರೆ ಪತ್ರದ ಮೂಲಕ ಭಗವಂತನನ್ನು ಭೇಟಿಯಾದಂತೆ. ಆದರೆ ನಾಮ ತೆಗೆದುಕೊಳ್ಳುವುದೆಂದರೆ ಭಗವಂತನನ್ನು ಪ್ರತ್ಯಕ್ಷ ಭೇಟಿಯಾದಂತೆ. ಆದ್ದರಿಂದ ನಾಮಸ್ಮರಣೆಯನ್ನು ಮಾಡುತ್ತಾ ಹೋಗಿರಿ. ಪ್ರಶ್ನೆ 77. ಮಹಾರಾಜ್, ಷಡ್ರಿಪು ಅಂದರೇನು? ನಾಮಸ್ಮರಣೆಯಿಂದವು ಹೇಗೆ ಕ್ಷೀಣವಾಗುತ್ತವೆ? ಉತ್ತರ: ನಿಮಗೆ ತಿಳಿಯುವ ಭಾಷೆಯಲ್ಲಿಯೇ ಹೇಳುತ್ತೇನೆ. ನಿಮಗೆ ಹೆಣ್ಣು ಮಕ್ಕಳಿಗೆ ಆಭರಣಗಳ ಆಸಕ್ತಿ ವಿಶೇಷವಾಗಿರುವುದಲ್ಲವೇ? ಅವುಗಳಲ್ಲಿ ರತ್ನವು ಅತ್ಯಂತ ಮೌಲ್ಯವಾನ್ ಎಂದು ತಿಳಿಯುತ್ತಾರೆ. ನಿಮ್ಮ ಪಕ್ಕದ ಮನೆಯ ಹೆಣ್ಣು ಮಗಳ ಕೈಯಲ್ಲಿ ಒಂದು ಅತ್ಯಂತ ಸುಂದರವಾದ ರತ್ನದ ಉಂಗುರ ಕಂಡಿತೆಂದು ತಿಳಿಯಿರಿ. ಆಗ ನಮ್ಮ ಹತ್ತಿರವೂ ಅಂಥದೊಂದು ಉಂಗುರವಿರಬೇಕೆಂದು ಸಹಜವಾಗಿ ಅನಿಸುವುದಲ್ಲವೇ? ಇದಕ್ಕೆ ಕಾರಣ ಕಾಮ ಅನ್ನುತ್ತಾರೆ. ಯಾವುದೇ ವಿಷಯವು ನಮಗೆ ಬೇಕೆಂದು ಅನಿಸುವುದಕ್ಕೆ ಕಾಮವೆನ್ನುತ್ತಾರೆ. ಈ ರೀತಿಯಾದ ಉತ್ಕಟವಾದ ಇಚ್ಛೆಯು ಯಾವುದೇ ಕಾರಣದಿಂದ ಪೂರ್ಣವಾಗದಿದ್ದರೆ ಮನಸ್ಸು ಉದ್ವಿಗ್ನವಾಗುತ್ತದೆ. ಇದಕ್ಕೆ ಕ್ರೋಧವೆನ್ನುತ್ತಾರೆ. ಯೋಗಾಯೋಗದಿಂದ ನಿಮಗೆ ಪಕ್ಕದ ಮನೆಯವಳಂತಹ ಉಂಗುರ ಪ್ರಾಪ್ತವಾಯಿತೆಂದು ತಿಳಿಯಿರಿ. ಆಗ ನಿಮಗೆ ಸಮಾಧಾನ ಆಗಬೇಕಲ್ಲವೇ? ಛೇ, ಹಾಗಾಗುವುದಿಲ್ಲ. ಆಗ ನಿಮಗೆ ರತ್ನದ ಉಂಗುರವನ್ನು ಸುರಕ್ಷಿತವಾಗಿಡುವುದಕ್ಕಾಗಿ ಭದ್ರವಾದ ಸುಂದರವಾದ ಪೆಟ್ಟಿಗೆ ಬೇಕೆನಿಸುತ್ತದೆ. ಇದಕ್ಕೆ ಲೋಭ ಅನ್ನುತ್ತಾರೆ. ಅದೂ ಪ್ರಾಪ್ತವಾಯಿತೆಂದು ತಿಳಿಯೋಣ. ಆಗ ಈ ವಸ್ತುಗಳು ನನ್ನವೂ ಇರುತ್ತವೆ, ಇವು ಯಾವಾಗಲೂ ನನ್ನ ಹತ್ತಿರವೇ ಇರಬೇಕು ಎಂಬ ಪ್ರೇಮದಿಂದ ಅಥವಾ ಮಮತ್ವ ಭಾವನೆಯಿಂದಾಗುವ ನಿರಂತರ ಚಿಂತನೆ ಯಾವುದು ಮನಸ್ಸನ್ನು ವ್ಯಾಪಿಸಿಬಿಟ್ಟಿರುತ್ತದೆಯೋ ಅದಕ್ಕೆ ಮೋಹವೆನ್ನುತ್ತಾರೆ. ಮೋಹದಿಂದಾಗಿ ಅದೇ ವಿಷಯದ ಬಗ್ಗೆ ಅವಶ್ಯಕತೆ ಮೀರಿ ಮಹತ್ವವೆನಿಸುತ್ತದೆ. ಅದರ ಮುಂದೆ ಉಳಿದ ವಿಷಯಗಳು ಗೌಣ, ಕ್ಷುದ್ರ ಅನಿಸತೊಡಗುತ್ತವೆ. ಅದರಿಂದ ಕರ್ತವ್ಯದ ಕಡೆಯೂ ದುರ್ಲಕ್ಷ್ಯವಾಗುತ್ತದೆ. ಮುಂದೆ ನನ್ನ ಹತ್ತಿರ ಏನಾದರೂ ವಿಶೇಷವಾದದ್ದಿರುತ್ತದೆ, ಆದ್ದರಿಂದ ನಾನು ಬೇರೆಯವರಿಗಿಂತ ವಿಶೇಷವಾಗಿರುತ್ತೇನೆ, ಬೇರೆಯಾಗಿರುತ್ತೇನೆ ಹಾಗೂ ಶ್ರೇಷ್ಠವಾಗಿರುತ್ತೇನೆ ಎಂಬ ಭಾವನೆಯು ಬಲವತ್ತರವಾಗುತ್ತಾ ಹೋಗಿ ಈ ಭಾವನೆಯ ಅಭಿಮಾನದಿಂದ ಬೇರೆ ಜನರನ್ನು ತುಚ್ಛವೆಂದು ತಿಳಿಯುತ್ತಾನೆ ಹಾಗೂ ನನ್ನಂಥವರು ಯಾರೂ ಇರುವುದಿಲ್ಲ, ಎಲ್ಲರೂ ನನಗೆ ಮಾನ ಮರ್ಯಾದೆ ಕೊಡಬೇಕು ಎಂಬ ಮನೋಭಾವ ನಿರ್ಮಾಣವಾಗುತ್ತದೆ. ಇದಕ್ಕೆ ಮದ ಅನ್ನುತ್ತಾರೆ. ಕೊನೆಗೆ ನನ್ನಂಥ ಅಥವಾ ನನಗಿಂತ ಶ್ರೇಷ್ಠವಾದ ಮೌಲ್ಯವುಳ್ಳ ವಸ್ತುವನ್ನು ಯಾರಾದರೂ ಪಡೆದುಕೊಂಡರೆ
ಅವರ ವಿಷಯದಲ್ಲಿ ಹೊಟ್ಟೆ ಉರಿ ಅಥವಾ ಹೊಟ್ಟೆ ಕಿಚ್ಚು ನಿರ್ಮಾಣವಾಗುತ್ತದೆ. ಇದಕ್ಕೆ ಮತ್ಸರವೆನ್ನುತ್ತಾರೆ. ಈ 6 ಶತ್ರುಗಳ ಜನ್ಮವು ಯಾವುದರಲ್ಲಿ ಇರುತ್ತದೆ? ವಾಸನ ಅಂದರೆ ಇಚ್ಛೆ, ಬೇಕು ಬೇಡತನವೇ ಅವುಗಳ ತಾಯಿ, ಹಾಗೂ ನಾನುತನ ಅಥವಾ ಅಹಂಕಾರವೇ ಅವುಗಳ ತಂದೆ. ಈ ರೀತಿಯಾದ ತಂದೆ ತಾಯಿ 6 ಜನ ಮಕ್ಕಳು ಜೀವನದಲ್ಲಿ ಮಾಡುವ ಅನರ್ಥಕ್ಕೆ ಸೀಮೆಯೇ ಇಲ್ಲ. ಇವು ದೊಡ್ಡ ದೊಡ್ಡವರನ್ನು ಬಿಡುವುದಿಲ್ಲ, ರಸಾತಳಕ್ಕೆ ಒಗೆಯುತ್ತವೆ. ನಾಮಸ್ಮರಣೆಯಿಂದ ವಾಸನೆ ನಷ್ಟವಾಗುತ್ತದೆ. ಅದೇ ರೀತಿ ನಾಮಸ್ಮರಣೆಯಿಂದ ಸದ್ಗುರು ಕೃಪೆಯಾಗಿ ಅಹಂಕಾರ ನಾಶವಾಗುತ್ತದೆ. ಆಗ ಈ 6 ಮಕ್ಕಳು ಅನಾಥರಾಗುವುದರಿಂದ ನಮಗೆ ಅವರ ಮೇಲೆ ನಿಯಂತ್ರಣ ಸಾಧಿಸುತ್ತದೆ. ನಾವು ಅವುಗಳ ಅಧೀನದಲ್ಲಿದ್ದರೆ ನಿರಂತರ ಅಸಂತೋಷ ಅಸಮಾಧಾನವಿರುತ್ತದೆ. ಆದರೆ ನಾವು ಅವುಗಳನ್ನು ಸ್ವಾಧೀನದಲ್ಲಿಟ್ಟುಕೊಂಡರೆ ನಿರಂತರ ಸಮಾಧಾನ ಹಾಗೂ ಆನಂದವಿರುತ್ತದೆ. ಆದ್ದರಿಂದ ನಿರಂತರ ನಾಮಸ್ಮರಣೆ ಮಾಡಬೇಕು. 78 ಪ್ರಶ್ನೆ 78. ಮಹಾರಾಜ್, ರಾಮನಾಮವು ಆಯುರ್ವೇದಿಕ ಔಷಧದಂತೆ ಇರುತ್ತದೆ ಎಂದು ಅನ್ನುತ್ತೀರಿ, ಅಂದರೆ ಹೇಗೆ? ಉತ್ತರ: ಆಯುರ್ವೇದಿ ಔಷಧವು ರೋಗವನ್ನು ಸಮೂಲ ನಾಶ ಮಾಡುತ್ತದೆ. ಅದೇ ರೀತಿ ಉಳಿದ ಸಾಧನೆಗಳಿಂದ ಸಾಧಿಸದೇ ಇದ್ದದ್ದು ನಾಮಸ್ಮರಣೆಯಿಂದ ಸಾಧಿಸುತ್ತದೆ. ಮನುಷ್ಯನ ಮನಸ್ಸು ಅಥವಾ ಮನಸ್ಸಿನ ಮೇಲೆ ಬಂದಿರುವ ಷಡ್ರಿಪುಗಳ ಆವರಣವನ್ನು ಸಮೂಲವಾಗಿ ನಾಶ ಮಾಡುವ ರಾಮನಾಮವು ಮಹಾಮಂತ್ರವಾಗಿರುತ್ತದೆ. ಮನಸ್ಸು, ಹೃದಯ ಹಾಗೂ ಬುದ್ಧಿ ದೈನಂದಿನ ವ್ಯಾವಹಾರಿಕ ಜೀವನದಲ್ಲಿಯ ಸಂಘರ್ಷದಿಂದ ಮಲಿನವಾಗುತ್ತವೆ. ಅಂಥ ಹೃದಯಕ್ಕೆ, ಮನಸ್ಸಿಗೆ, ಬುದ್ಧಿಗೆ ನಾಮಸ್ಮರಣೆಯಿಂದ ಅಮೃತ ಭಾವವು ಪ್ರಾಪ್ತವಾಗುತ್ತದೆ. ನಾಮಸ್ಮರಣೆಯಿಂದ ಭವರೋಗ ದೂರವಾಗಲು ವಿಳಂಬವಾಗಬಹುದು, ಆದರೆ ಭವರೋಗ ದೂರವಾಗುವುದರಲ್ಲಿ ಸಂಶಯವಿಲ್ಲ. ಪ್ರಶ್ನೆ 79. ಮಹಾರಾಜ್, ನಾವು ಅಮೃತ ಘುಟಕಾದಲ್ಲಿ ಪರಾವಾಣಿಯಿಂದ ವೈಖರಿವರೆಗೆ ರಾಮಚಿಂತನೆ ಮಾಡಬೇಕೆಂದು ಹೇಳಿರುವಿರಿ, ಇದರ ಅರ್ಥ ವಿವರಿಸಿರಿ. ಉತ್ತರ: ತುಟಿ ಹಾಗೂ ನಾಲಿಗೆ ಅಲುಗಾಡುವಂತೆ ಜೋರಾಗಿ ನಾಮಸ್ಮರಣೆ ಮಾಡುವುದೆಂದರೆ ವೈಖರಿಯಿಂದ ನಾಮಸ್ಮರಣೆ ಮಾಡುವುದೆಂದರ್ಥ. ಇದು ಬಹುಸಂಖ್ಯ ಜನರಿಗೆ ಸುಲಭ, ಅನುಕೂಲ ಹಾಗೂ ಲಾಭದಾಯಕವಾಗಿರುತ್ತದೆ. ಆದರೆ ವೈಖರಿಯಿಂದ ನಾಮಸ್ಮರಣೆ ಮಾಡಲು ವಿಶೇಷ ಶಕ್ತಿ ಬೇಕಾಗುತ್ತದೆ. ಇದು ಯಾವಾಗಲೂ ಶಕ್ಯವಾಗುವುದಿಲ್ಲ. ಸಾಧಕರಿಗೆ ವ್ಯವಹಾರವನ್ನೂ ಮಾಡಬೇಕಾಗುತ್ತದೆ, ಅಲ್ಲದೆ ಬೇರೆ ವಿಷಯಗಳನ್ನು ಮಾತನಾಡಬೇಕಾಗುತ್ತದೆ. ಆದ್ದರಿಂದ ವ್ಯಕ್ತಿಶಃ ಆಗಲಿ ಅಥವಾ ಸಾಮೂಹಿಕವಾಗಲಿ ವೈಖರಿಯಿಂದ ನಾಮೋಚ್ಚಾರ ಮಾಡುವುದು ಸರ್ವದಾ ಶಕ್ಯವಾಗುವುದಿಲ್ಲ. ಆದ್ದರಿಂದ ಅಖಂಡ ನಾಮಸ್ಮರಣೆಯು ಸಾಧಿಸಬೇಕಾದರೆ ಮಧ್ಯಮ, ಪಶ್ಯಂತಿ ಹಾಗೂ ಪರಾವಾಣಿಗಳಿಂದಲೇ ನಾಮ ತೆಗೆದುಕೊಳ್ಳುವ ಅಭ್ಯಾಸ ಮಾಡಬೇಕಾಗುತ್ತದೆ. ವೈಖರಿ ವಾಣಿಯಲ್ಲಿಯ ಉಪಾಂಶುವಿನಿಂದ, ಅಂದರೆ ತುಟಿ ಹಾಗೂ ನಾಲಿಗೆ ಅಲುಗಾಡುತ್ತಿದ್ದರೂ ಜೋರಿನಿಂದ ಅನ್ನದೆ ಮತ್ತೊಬ್ಬರಿಗೆ ಕೇಳದಂತೆ ನಾಮಸ್ಮರಣೆ ಮಾಡುವ ಅಭ್ಯಾಸ ಮಾಡಿದರೆ ನಾಮವು ಕ್ರಮೇಣ ಮಧ್ಯಮದಲ್ಲಿ ಪ್ರವೇಶಿಸುತ್ತದೆ. ಈ ವಾಣಿಯು ಜಡ ಹಾಗೂ ಸೂಕ್ಷ್ಮದ ಮಧ್ಯದಲ್ಲಿರುವುದಾಗಿರುತ್ತದೆ. ಈ ವಾಣಿಯಲ್ಲಿ ನಾಲಿಗೆ ಹಾಗೂ ತುಟಿಗಳು ಅಲುಗಾಡುತ್ತಿರುವುದಿಲ್ಲ, ಆದರೆ ಮೆದುಳಿನಲ್ಲಿರುವ ಕೇಂದ್ರದಲ್ಲಿ ನಾಮದ ಸೂಕ್ಷ್ಮ ಸ್ಪಂದನೆಗಳು ನಡೆದಿರುತ್ತವೆ. ಇಲ್ಲಿಂದ ಮುಂದೆ ನಾಮಕ್ಕೆ ಶಾರೀರಿಕ ಸಾಮರ್ಥ್ಯದ ಅವಶ್ಯಕತೆ ಇರುವುದಿಲ್ಲ. ಅದೇ ರೀತಿಯಾಗಿ ಹೊರಗಿನ ಪರಿಸ್ಥಿತಿಯ ಸಂಬಂಧವು ಕಡಿಮೆಯಾಗತೊಡಗುತ್ತದೆ. ಶರೀರದ ಸಾಮಾನ್ಯ ವ್ಯವಹಾರಗಳ ಸಂಬಂಧವು ಉಳಿಯುವುದಿಲ್ಲ.
ವೈಖರಿಯಿಂದಾಗಲಿ ಅಥವಾ ಮಧ್ಯಮದಲ್ಲಾಗಲಿ ನಾಮ ನಡೆಯುತ್ತಿರುವಾಗ ನಾವು ಅದನ್ನು ನಮ್ಮ ಕಿವಿಯಿಂದಲೇ ಕೇಳುವ ಅಭ್ಯಾಸ ಮಾಡಬೇಕು. ಇದರಿಂದ ಏಕಾಗ್ರತೆ ಸಾಧಿಸಲು ಹೆಚ್ಚು ಅನುಕೂಲವಾಗುತ್ತದೆ. ಅಭ್ಯಾಸವು ಸರಿಯಾಗಿ ನಡೆದಂತೆ ನಾಮವು ಪಶ್ಯಂತಿಯಲ್ಲಿ, ಅಂದರೆ ಹೃದಯದ ಸ್ಥಾನದಲ್ಲಿ ಪ್ರವೇಶ ಮಾಡುತ್ತದೆ. ಇದು ಅರ್ಥರೂಪವಾಗಿದ್ದು ಅನುಸಂಧಾನ ರೂಪದಲ್ಲಿ ನಡೆಯುತ್ತದೆ. ಅನಂತರ ಕೊನೆಗೆ ಆ ನಾಮವು ನಾಭಿಸ್ಥಾನದಲ್ಲಿ ಪರಾವಾಣಿಯಲ್ಲಿ ಕೇವಲ ಸ್ಫೂರ್ತಿ ರೂಪದಿಂದ ನಡೆಯುತ್ತದೆ. ಆಗ ಅದಕ್ಕೆ ಮಾತನಾಡುವುದರ, ದೇಹದ ವಲನಗಳ, ರೋಗ ರುಜಿನಿಗಳ ಅಥವಾ ಬಾಹ್ಯ ಪರಿಸ್ಥಿತಿಯ ವ್ಯತ್ಯಯ ಉಂಟಾಗದೆ ನಾಮವು ಅಖಂಡವಾಗಿ ನಡೆಯುತ್ತದೆ. ಪ್ರಶ್ನೆ 80. ಪ್ರಪಂಚ ಹಾಗೂ ನಾಮಸ್ಮರಣೆ ಇವೆರಡವುಗಳಲ್ಲಿರುವ ಸಂಬಂಧವೇನು? ಉತ್ತರ: ಬಹಳಷ್ಟು ಜನರು ಪ್ರಪಂಚವು ಉತ್ತಮವಾಗಲೆಂದು ನಾಮ ತೆಗೆದುಕೊಳ್ಳುತ್ತಾರೆ. ಆದರೆ ನಾಮವು ಪ್ರಪಂಚವನ್ನು ಉತ್ತಮಗೊಳಿಸಲಿಕ್ಕಾಗಿರದೆ ಪ್ರಪಂಚದಲ್ಲಿ ಆಸಕ್ತಿ ಕಡಿಮೆ ಮಾಡುವುದಕ್ಕಾಗಿರುತ್ತದೆ. ನಾಮ ಸಾಧನೆಯಿಂದ ನಿಜವಾದ ಸಮಾಧಾನ ಪ್ರಾಪ್ತವಾಯಿತೆಂದರೆ ಮನುಷ್ಯನು ಪ್ರಪಂಚವನ್ನು ಆಟದಂತೆ ಮಾಡುತ್ತಾನೆ. ಅದರಲ್ಲಿಯ ಗೆಲುವು ಸೋಲುಗಳು ಅವನ ಸಮಾಧಾನವನ್ನು ಕಸಿದುಕೊಳ್ಳಲಾರವು. ಆದ್ದರಿಂದ ಅಖಂಡ ನಾಮಸ್ಮರಣೆಯ ಮೂಲಕ ಪ್ರಪಂಚವನ್ನು ಪರಮಾತ್ಮ ಸ್ವರೂಪವನ್ನಾಗಿ ಮಾಡಿಕೊಳ್ಳುವ ಪ್ರಯತ್ನ ಮಾಡಬೇಕು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸ್ಮ. ಉಪಾಸನೆಯ ದುರ್ಗ